ಒಂದು ಉದಾಹರಣೆ ನಿಮ್ಗೆ ಹೇಳ್ತೀನಿ. ನಾವು ಒಂದು ಈ ವಾಸ್ಕೋಡಗಾಮ ಭಾರತಕ್ಕೆ 1498ರಲ್ಲಿ ಸಮುದ್ರ ಮಾರ್ಗ ಕಂಡುಹಿಡಿಯುವಂಥದ್ದು ಒಂದು ಎಪಿಸೋಡ್ ಇದೆ ನಮ್ಮ ಚಿತ್ರದಲ್ಲಿ. ಅದಕ್ಕೆ ಶೂಟ್ ಮಾಡೋದಕ್ಕೆ ಕನಿಷ್ಠ ಒಂದು 20 ಶಿಪ್ಗಳು ನಾವು ಪ್ರಪಂಚದಾದ್ಯಂತ ಹುಡುಕಿದ್ದೀವಿ. ಅದರಲ್ಲಿ 4 ಫೈನಲೈಸ್ ಮಾಡಿಕೊಂಡು ಅದರಲ್ಲಿ ಎಲ್ಲರ ಜೊತೆನೂ ನಾವು ಮಾತಾಡಿ ಬೇರೆ ಬೇರೆ ಕಡೆ, ಒಂದು ಕಡೆ ಇಟಲಿ, ಒಂದು ಮೊರೊಕ್ಕೋದಲ್ಲಿ, ಒಂದು ಪೋರ್ಚುಗಲಲ್ಲಿ, ಇನ್ನೊಂದು ಕಡೆ ಈ ಕಡೆ ಭಾಗದಲ್ಲಿ ಒಂದು ಥೈಲ್ಯಾಂಡ್ ಕಡೆ ಒಂದು. ಸೊ 4 ನೋಡಿ ಅವ್ರಿಗೆಲ್ಲ ನಾವು ಮಾತಾಡಿ ನಮ್ಮ ಕಡೆಯವರೊಬ್ಬರನ್ನ ಕಳಿಸಿ ಕೊನೆಗೆ ಅವ್ರು ನೋಡಿ ಅಲ್ಲಿ ಫೋಟೋಸ್, ವಿಡಿಯೋ ಕಾಲ್ಸ್ ಈ ಥರದ್ದೆಲ್ಲ ಮಾಡಿ ಇಲ್ಲ ಒಂದಕ್ಕೆ ಸ್ಟಿಕ್ ಆನ್ ಆಗೋಣ ಅಂತ ಕೊನೆಗೆ ಒಂದಕ್ಕೆ ನಾವು ಸ್ಟಿಕ್ ಆನ್ ಮಾಡಿಕೊಂಡು ಅದನ್ನು ಹುಡುಕೋ ಪ್ರೋಸೆಸ್ 6 ರಿಂದ 8 ತಿಂಗಳಾಯಿತು. ಸೊ ಅಲ್ಲಿ ನಾವು ಅಲ್ಲಿ ಕಾಮಿಡಿ ಪಂಚ್ಗಳು ಬೇರೆ ರೀತಿ ವರ್ಕ್ ಮಾಡಬೇಕು ಅಂತ ಬೇರೆ ಥರ ವರ್ಕ್ ಮಾಡಿದ್ದೀವಿ. ಅಲ್ಲಿ ಹೋದ್ಮೇಲೆ ಅಲ್ಲಿ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ಬೇರೆ ಬೇರೆ ರೀತಿ. ಅಲ್ಲಿ ನಮಗೆ ಅದೊಂದು ಸಣ್ಣ ದ್ವೀಪ, ನಿಮಗೆ ಅದೊಂದು ದೊಡ್ಡ ದೇಶ ಅಲ್ಲ, ಒಂದು ದೇಶದಲ್ಲಿ ಒಂದು ಸಣ್ಣ ದ್ವೀಪ. ಒಂದು ಯಾವುದೋ ಅಲ್ಲಿ ಫೈಟ್ ಸೀಕ್ವೆನ್ಸ್ ಇದೆ, ನಿಮಗೆ ಒಂದು ಸಣ್ಣದೊಂದು ಬೆಡ್ ಹಾಕಬೇಕು ಅಂದ್ರೂ ನಾವು ಮೇನ್ ಲ್ಯಾಂಡಿಂದ ತರಿಸ್ಬೇಕು, ಲಿಸ್ಬನ್ನಿಂದ ತರಿಸ್ಬೇಕು. ಸಣ್ಣ ಪುಟ್ಟದು ಅಲ್ಲಿ ಸಿಗಲ್ಲ, ಎಲ್ಲದೂ ತರಿಸ್ಬೇಕಿತ್ತು. ಎಲ್ಲದಕ್ಕೂ ಒಂದು ಬೋಟ್ ಮಾಡಿ ಒಂದು ಇದನ್ನ ಮಾಡಿ ಅಲ್ಲಿಂದ ತರಿಸ್ಕೋಬೇಕಿತ್ತು ಸಮುದ್ರ ಮಾರ್ಗದಲ್ಲಿ. ಸೊ ಈ ಥರದ್ದು ಪ್ರತಿ ಒಂದು ಶೂಟಿಂಗಲ್ಲೂ ನಮ್ಗೆ ಈ ಥರದ್ದು ಎಕ್ಸ್ಟ್ರಾ ಎಫರ್ಟ್ಗಳು ಹಾಕಬೇಕಾಗಿ ಬಂತು. 6 ತಿಂಗಳು ವರ್ಷ ನಮಗೆ ಒಂದು ಪೋರ್ಷನ್ನ ರೆಡಿ ಮಾಡ್ಕೊಳ್ಳೋಕ್ಕೆ. ಈಗ ದೇವಲೋಕದ ಸೆಟ್ಟು ಸಾಧಾರಣವಾಗಿ ಯಾರಂದ್ರೆ ಅವ್ರು ಹಾಕಕ್ಕಾಗಲ್ಲ, ಅದಕ್ಕೆ ಏನೋ ವಿಭಿನ್ನವಾಗಿ ತೋರಿಸ್ಬೇಕು. ಸುಮ್ಮನೆ ಬೇರೆ ಸಿನಿಮಾಗಳಲ್ಲಿ ತೋರಿಸ್ದಂಗೆ ದೇವಲೋಕ ತೋರಿಸ್ಬಾರ್ದು, ಏನೋ ವಿಭಿನ್ನವಾಗಿ ತೋರಿಸ್ಬೇಕು ಅಂತ ಹೇಳಿ ನಾವು KGF ಸಲಾರ್ ವಿಕ್ರಾಂತ್ ರೋಣ ಆರ್ಟ್ ಡೈರೆಕ್ಟರ್ ಶಿವಕುಮಾರ್ ಸರ್ನ ಅವ್ರ ಕಥೆ ಹೇಳಿ ಅವ್ರು ಕೇಳಿದ ತಕ್ಷಣ ತುಂಬ ಎಕ್ಸೈಟೆಡ್ ಆದರು. ಇಲ್ಲ ನಾನು ಮಾಡ್ತೀನಿ, ಇಲ್ಲ ಮಾಡೋಣ, ಇದು ಹಿಂಗೆ ಮಾಡೋಣ ಅಂತ ಅವ್ರು ಸೆಟ್ ಹಾಕಕ್ಕೆ ಒಂದಷ್ಟು ಅವರು ಅದ್ರ ತಯಾರಿನೇ ತುಂಬ ದಿನ ಮಾಡ್ಕೊಂಡ್ರು. ಆ ಸೆಟ್ ಹಾಕಕ್ಕೆ ಒಂದಷ್ಟು ದಿನ. ಮತ್ತು VFX ಅವರು ರಾಧೇಶ್ಯಾಮು, ಪುಷ್ಪ ಸಿನಿಮಾಗಳು VFX ಮಾಡಿರುವಂಥ ರೇಡಿಯನ್ಸ್ ಎಫೆಕ್ಟ್ಸ್ ನಿರ್ಮಲ್ ಅವರು ಬಂದು ಅವರು ಇಲ್ಲ ಇದನ್ನ ಬೇರೆ ಲೋಕನೇ ನಾವು ಸೃಷ್ಟಿ ಮಾಡೋಣ, ಸಿನಿಮಾ ನೋಡಿದವ್ರಿಗೆ ಯಾವ ಸಿನಿಮಾದಲ್ಲಿ ನಾವು ನೋಡಿಲ್ಲ ದೇವಲೋಕನ ಈ ಥರ ಅಂತ ಅನ್ನಿಸ್ಬೇಕು ಅಂತ ಅವರು ಒಂದಷ್ಟು ಸಮಯ ತಗೊಂಡ್ರು. ಸೊ ಇದಕ್ಕೆ ಅದರದೇ ಆದಂಥ ಶ್ರಮ, ಅದರದೇ ಆದಂಥ ಸಮಯ, ಅದರದೇ ಆದಂಥ ಜನ ಎಲ್ಲರೂ ವರ್ಷಾನುಗಟ್ಟಲೆ ಕೆಲಸ ಮಾಡಿದ್ದಾರೆ. ಸೊ ನಮ್ದು ಅನ್ನೋದು ಏನಿದ್ರು ನಾವು ಪ್ರೀತಿಸ್ಬೇಕು. ಯಾಕೆ ಪ್ರೀತಿಸ್ಬಾರ್ದು ಹೇಳಿ? ಅದೇ